ಯುಗಾದಿ ಹೊಸತಡುಕು ಹಿನ್ನೆಲೆ ನಾನ್ ವೆಜ್ ಪ್ರಿಯರು ಚಿಕನ್ ಮಟನ್ ತಿನ್ನದಿದ್ದರೆ ಸಮಾಧಾನವೇ ಆಗಲ್ಲ. ಆದರೆ ಫಾರಂ ಕೋಳಿಗಳ ಮೊಟ್ಟೆ ಬದಲು ಈಗ ನಾಟಿ ಕೋಳಿ ಹಾಗೂ ನಾಟಿ ಕೋಳಿ ಮೊಟ್ಟೆ ಖರೀದಿ ಮಾಡ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಬಳಿ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದು, ಯುಗಾದಿ ಹೊಸತಡುಕು ಪ್ರಯುಕ್ತ ಜನ ಕೋಳಿ ಖರೀದಿಗೆ ಮುಗಿಬಿದ್ದಿದ್ದಾರೆ. ಮನೆಯೊಂದರಲ್ಲಿ ಸಾಕಿರುವ ನಾಟಿ ಕೋಳಿ ಖರೀದಿ ಮಾಡಲು ಮನೆ ಬಳಿ ಆಗಮಿಸಿ ಕೇಳಿದಷ್ಟು ಹಣ ನೀಡಿ ಕೋಳಿ ಖರೀದಿ ಮಾಡಲಾಗ್ತಿದೆ. ಹೆಸರು ನಿಧಿ ಅಂತ. ಸೊ ನಮ್ಮ ಯಜಮಾನ್ರ ಹೆಸರು ಅಶ್ವಿನ್ ಕುಮಾರ್ ಅಂತ. ಸೊ ಅವರು ಸಾಫ್ಟ್ವೇರ್ ಇಂಜಿನಿಯರು. ಸೊ ಅಂದರೆ ವರ್ಕಿಗೆ ಹೋಗ್ತಿದ್ರು ಕೂಡ ಅವ್ರಿಗೆ ಏನೋ ಒಂದು ಎಕ್ಸ್ಟ್ರಾ ಇನ್ಕಮ್ಮು ಸೋರ್ಸು, ವರ್ಕ್ನ ಬಿಟ್ಟು ಏನೋ ಒಂದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಸೊ ನನಗೆ ಮದುವೆಗೆ ಮುಂಚೆನೇ ಅವ್ರಿಗೆ ಈ ಥರ ಥಾಟ್ ಇದರಿಂದ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದರು ಚಿಕ್ಕದಾಗಿ. ಸೊ ನಾನು ಮದುವೆ ಆಗಿ ಬಂದಮೇಲೆ ಅವ್ರು ಅದನ್ನು ಇನ್ನೂ ದೊಡ್ಡದು ಮಾಡಬೇಕು ಅಂತ ಹೇಳ್ತಿದ್ರಿಂದ ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಾನು ಅವ್ರ ಫ್ಯಾಮಿಲಿ ಕೂಡ ನಿಂತ್ಕೊಂಡ್ವಿ. ಸೊ ನಮ್ಮ ಅತ್ತೆ ಮಾವ ಎಲ್ಲರೂ ಸಪೋರ್ಟಿವ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ. ಸೊ ಅವ್ರು ಆಫೀಸ್ಗೆ ಹೋದಾಗ ನಾನು ಫ್ರೀ ಇದ್ದಾಗ ನಾನು ನೋಡ್ಕೊಳ್ತೀನಿ. ಸೊ ಇನ್ ಕೇಸ್ ನಾನು ಇಲ್ಲ ಅವರು ಇಲ್ಲ ಅಂದರೆ ನಮ್ಮ ಅತ್ತೆ ಮಾವ ನೋಡ್ಕೊಳ್ತಿದ್ದಾರೆ. ಸೊ ಅವ್ರಿಗೆ ಒಂದು ಮೈಂಡ್ ಎಲ್ಲೋ ಒಂದು ಕಡೆ ಫ್ರೀ ಇಲ್ದಿರ ಇದನ್ನು ನೋಡ್ಕೊಳೋದ್ರಿಂದ ಅವ್ರಿಗೆ ಸ್ಟ್ರೆಸ್ ಇರೋದಿಲ್ಲ, ಏನೋ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದು ಬರದೆ ಹೆಲ್ತಿಯಾಗಿ ಆರಾಮಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಡಾವಣೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ದಂಪತಿ ಅಶ್ವಿನ್ ಹಾಗೂ ನಿಧಿ ದಂಪತಿ ಮನೆ ಪಕ್ಕದಲ್ಲೇ ಸದ್ಯ 600 ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದು, ಮನೆ ಬಳಿ ಬಂದ ಗ್ರಾಹಕರಿಗೆ ಕೆಜಿ ಕೋಳಿಗೆ 450 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಜೊತೆಗೆ ತಲಾ ಮೊಟ್ಟೆಗೆ 12 ರೂಪಾಯಿ ಮಾರಾಟ ಮಾಡ್ತಿದ್ದಾರೆ. ನಾಟಿ ಕೋಳಿ ಹಾಗೂ ಮೊಟ್ಟೆ ರುಚಿ ನೋಡಿರುವ ಚಿಕ್ಕಬಳ್ಳಾಪುರದ ಕೆಲವರು ಮನೆಯ ಬಳಿಯೇ ಆಗಮಿಸಿ ಕೋಳಿ ಹಾಗೂ ಮೊಟ್ಟೆ ಖರೀದಿ ಮಾಡ್ತಿದ್ದಾರೆ. ಇನ್ನು ಸ್ವಂತ ಮನೆಗೆಂದು ಕೋಳಿ ಸಾಗಾಣಿಕೆ ಆರಂಭ ಮಾಡಲಾಯಿತು, ಆದರೆ ಈಗ ಅದು ಉದ್ಯಮವಾಗಿದೆ ಎನ್ನುತ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಕೋಳಿ ಸಾಗಾಣಿಕೆದಾರ ಅಶ್ವಿನ್. ಸೊ ನನ್ನ ಹೆಸರು ಅಶ್ವಿನ್ ಕುಮಾರ್ ಅಂತ, ನಾವು ವಾಪಸಂದ್ರದವರು. ಸೊ ನನ್ನ ವೃತ್ತಿಪರ ಕೆಲಸ ಬಂದು ನಾನು IT ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಿರೋದು ಸೀಸಾ ಅನ್ನೋ ಒಂದು ಸೈಬರ್ ಸೆಕ್ಯೂರಿಟಿ ಕಂಪ್ನಿಯಲ್ಲಿ. ಸೊ ಈ ಕೋಳಿ ಕೆಲಸ ಅನ್ನೋದು ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು 2020ರಲ್ಲಿ ಕೋವಿಡ್ ಟೈಮಲ್ಲಿ ಮಾಡಿದ್ದು. ಸೊ ಇದು ಮಾಡೋಕ್ಕೆ ರೀಸನ್ ಆಮೇಲೆ ಒಂದು ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ತಂದೆಯವ್ರಿಗೆ ಮೊಟ್ಟೆ ಬೇಕಾಗಿತ್ತು ಕೆಲವೊಂದು ಆರೋಗ್ಯ ಪ್ರಾಬ್ಲಮಿಂದ. ಸೊ ಮೊಟ್ಟೆ ಎಲ್ಲಿ ಕೇಳಿದಾಗ ಮೊಟ್ಟೆ ಅನ್ನೋದು ಸಿಗಲಿಲ್ಲ. ನಾವು ಎಷ್ಟು ಕೊಡ್ತೀವಿ ಅಂದರೂ ಕೂಡ ನಾಟಿ ಮೊಟ್ಟೆ ಸಿಗಲಿಲ್ಲ ನಮಗೆ. ಸೊ ಆವಾಗೇನಾಯಿತು, ಆ ಒಂದು ಪ್ರಾಬ್ಲಮ್ ಬೇರೆ ಯಾರು ಫೇಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾ ಚಿಕ್ಕದಾಗಿ ಕೋಳಿ ಅನ್ನೋದು ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಿ ಇವಾಗ ಯಾರಿಗೆ ಬಂದರೂ ಕೂಡ ನಾವು ಕೋಳಿ ಮೊಟ್ಟೆ ಅನ್ನೋದು ಇಲ್ಲ ಅನ್ನೋದಿಲ್ಲ. ಎಸ್ಪೆಷಲಿ ಬಂದಾಗ ಮಕ್ಕಳಿಗೆ, ಪೇಷಂಟ್ಸ್ಗೆ, ಇವರಿಗೆಲ್ಲ ಬಂದಾಗ ಅಂತ ನಾವು ಮೊಟ್ಟೆ ಅಂತ 100% ಅವತ್ತು ಇಲ್ಲ ಅಂದರೂ ಕೂಡ ಅವ್ರಿಗೋಸ್ಕರ ಎತ್ತಿಟ್ಟು ಬೇರೆ ಯಾವುದಕ್ಕೂ ಕೊಡ್ದಿರ ಅವ್ರಿಗೆ ಫಸ್ಟ್ ಕೊಟ್ಬಿಡ್ತೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ 2020ಇಂದ 2026ವರೆಗೂ ಬಂದಿದೆ. ಮುಂಚೆ ಇದು ಚಿಕ್ಕದಾಗಿ ಸ್ಟಾರ್ಟ್ ಆಯಿತು, ಒಂದು 50 ಕೋಳಿಯಿಂದ ಸ್ಟಾರ್ಟ್ ಆಗಿದ್ದು ಮೊದಲು. 50 ಕೋಳಿ ಅಂತಂದರೆ ಲೋಕಲ್ ತಳಿಯಲ್ಲಿ ಹೋಗಿ ಹಳ್ಳಿಗಳ ಹತ್ರ ವಿಚಾರಿಸಿ ತೊಗೊಂಡು ಬಂದ್ವಿ ಮೊದಲು. ಅದಾದಮೇಲೆ ಸಂತೆಗೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಸ್ವಲ್ಪ ಕೆಲವೊಂದು ವೆದರ್ ಚೇಂಜ್ ಆಗೋದ್ರಿಂದ ಏನು ಮಾಡ್ತೀವಿ, ಇವಾಗ ಸ್ಟಾರ್ಟಾಗಿ ನಾವು ಮರಿಗಳನ್ನ ತರಿಸ್ಬಿಡ್ತೀವಿ. ಮರಿಗಳನ್ನ ತರಿಸಿ ಮರಿಗಳನ್ನ ಬೆಳೆಸಿ ಅದರ ಒಂದು 8 ತಿಂಗಳು ಟೈಮ್ ಬೇಕಾಗುತ್ತೆ ಅದೊಂದು ಎಗ್ ಲೇಯಿಂಗ್ವರೆಗೂ ಬರಬೇಕಂದ್ರೆ. ಅದಾದಮೇಲೆ ಎಗ್ ಸ್ಟಾರ್ಟ್ ಆಗುತ್ತೆ, ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. 2021ರಿಂದ 24ವರೆಗೂ ಆಲ್ಮೋಸ್ಟ್ ಅಲ್ಲಿ ವಿತೌಟ್ ಶೆಡ್ಡೇ ನಾನು ಓಪನ್ ಆಗೇ ಮಾಡಿದ್ವಿ. ಇನ್ನು ಫಾರ್ಮ್ ಕೋಳಿ ತಿಂದು ಸಾಕಾಗಿದ್ರೆ ನಾಟಿ ಕೋಳಿ ರುಚಿ ನೋಡಬೇಕು ಎನ್ನುವವರು ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿ ಸಿಗೋ ರುಚಿ ನಾಟಿ ಕೋಳಿ ಸವಿ ನೋಡಬಹುದು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.